V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಉಡುಪಿ ಜಿಲ್ಲಾ ಪಂಚಾಯತ್ ಇವಾಗ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಕೈಯಲ್ಲಿದೆ. ಆದರೂ ಕೂಡ ಉಡುಪಿ ಜಿಲ್ಲಾ ಪಂಚಾಯತಿಗೆ ಶೈಕ್ಷಣಿಕ ಕ್ಷೇತ್ರ ಮತ್ತು ಆರ್ಥಿಕ ಸಂಗ್ರಹಣೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ. ದೇಶ ಮಟ್ಟದಲ್ಲಿ ಉಡುಪಿ ಜಿಲ್ಲಾ ಪಂಚಾಯತ್ ಆರ್ಥಿಕ ಸಂಗ್ರಹ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಆರ್ಥಿಕ ಸಂಗ್ರಹದಲ್ಲಿ ದೇಶದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಸರ್ಕಾರದ ಪ್ರಶಸ್ತಿಯನ್ನು ಉಡುಪಿ ಜಿಲ್ಲಾ ಪಂಚಾಯತಿಗೆ ಕೊಡಲಾಗಿದೆ. ಹಾಗಾಗಿ ಉಡುಪಿ ಜಿಲ್ಲಾ ಪಂಚಾಯತ್ನ ಈ ಸಾಧನೆ ಗಮನಾರ್ಹವಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ತುತ್ತ ತುದಿಯಲ್ಲಿರುವಂಥ ಕರ್ನಾಟಕದ ಉತ್ತರದ ಬಡಗಣದ ತುತ್ತ ತುದಿಯಲ್ಲಿರುವಂಥ ಬೆಳಗಾವಿ ನಗರದ ಬಗ್ಗೆ ಹಿಂದಿನಿಂದ ಕೂಡ ಸಾಕಷ್ಟು ಹಗ್ಗ ಜಗ್ಗಾಟ ಇದೆ. ಇತ್ತೀಚೆಗೆ ಮೊನ್ನೆ ಆದಿತ್ಯ ಠಾಕ್ರೆ ಅವರು ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿದ್ದಾರೆ. ಬೆಳಗಾವಿಯ ಬಗ್ಗೆ ಮರಾಠಿಗರ ತಕರಾರು ಇಂದಿನದಲ್ಲ, ನಿನ್ನೆಯದಲ್ಲ, 70 ವರ್ಷಗಳ ಹಿಂದಿನದು. 70 ವರ್ಷಗಳಿಂದ ತಕರಾರು ಅಲ್ಲಿ ಇದ್ದೇ ಇದೆ. ಅಲ್ಲಿ MES ಮಹಾರಾಷ್ಟ್ರವಾದ ಏಕೀಕರಣ ಸಮಿತಿ ಎನ್ನುವಂಥ ಪಕ್ಷ ಕೂಡ ಭಾಳಷ್ಟು ಕಾಲ ವಿಜೃಂಭಿಸಿತ್ತು. 3, 4, ಒಮ್ಮೆ 5 ಜನ ಶಾಸಕರು ಕೂಡ MESನಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಗೆದ್ದಿದ್ದರು. ಅದರದೆಲ್ಲ ಗತ ಚರಿತ್ರೆ. ಈಗ ಅಲ್ಲಿ ಮರಾಠರ ದನಿ ಹೇಳ್ತಾ ಇದೆ, ಗಲಾಟೆ ಇದೆ. ಆದರೂ ಕೂಡ ಕನ್ನಡಿಗರು ಒಗ್ಗಟ್ಟಾಗಿರುವುದರಿಂದ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಬೆಳಗಾವಿ ನಗರಾಡಳಿತ ಕೂಡ ಮರಾಠಿಗರ ಕೈಯಲ್ಲಿ ಭಾಳ ಕಾಲ ಇತ್ತು. ಅದನ್ನು ಕೂಡ ಕನ್ನಡಿಗರು ಮುಂದಿನ ದಿನಗಳಲ್ಲಿ ತಮ್ಮ ಕೈಗೆ ತೆಗೆದುಕೊಂಡಿದ್ದಾರೆ. ಬೆಳಗಾವಿಯ ಪ್ರಶ್ನೆ ಅಲ್ಲ. ಈ ಪ್ರಶ್ನೆ ಬಂದರೆ ಆದಿತ್ಯ ಠಾಕ್ರೆಗೆ ಗೊತ್ತಿಲ್ಲದೆ ಇರುವಂಥ ಒಂದು ವಿಷಯವಿದೆ. ಬೆಂಗಳೂರಿನಲ್ಲಿ ಕನ್ನಡಿಗರ ಸಂಖ್ಯೆ ಬರೀ 26% ಮಾತ್ರ ಇದೆ. ಬೇರೆ ಎಲ್ಲ ಬೇರೆ ಭಾಷೆಯವರು ತುಂಬಿದ್ದಾರೆ. ಚೆನ್ನೈನಲ್ಲಿ ತಮಿಳನ್ನು ಭಾಳ ಚೆನ್ನಾಗಿ ನಾಟಿದ್ದರೂ ಕೂಡ ಅಲ್ಲಿ ತೆಲುಗರ ಮತ್ತಿತರ ಸಂಖ್ಯೆ ತುಂಬ ಇದೆ. ತೆಲುಗರಂತೂ ಚೆನ್ನೈಯನ್ನು ಆಂಧ್ರ ಪ್ರದೇಶಕ್ಕೆ ಸೇರಿಸಬೇಕಂತೂ ದೊಡ್ಡ ಚಳವಳಿಯನ್ನೇ ಮಾಡಿದ್ದರು. ಅದೇ ರೀತಿ ಬಾಂಬೆ ವಿಷಯವನ್ನು ತೆಗೆದುಕೊಳ್ಳ ಮುಂಬೈಯಲ್ಲಿ ಮರಾಠಿಗರು ಅಲ್ಪಸಂಖ್ಯಾತರು. ಮುಂಬೈಯಲ್ಲಿ ಮರಾಠಿಗರು ಬಹುಸಂಖ್ಯಾತರಲ್ಲ. ಶಿವಸೇನೆ ಹುಟ್ಟಿದ್ದೇ ಮುಂಬೈಯಲ್ಲಿ ಬೇರೆ ಭಾಷೆಯವರು ತುಂಬ ಜನ ಸೇರಿದ್ದಾರೆ ಎನ್ನುವುದರ ಕಾರಣಕ್ಕೆ ಮುಂಬೈಯಲ್ಲಿ ಶಿವಸೇನೆ ಹುಟ್ಟಿತ್ತು, ಬೆಳೆದಿತ್ತು. ಬಾಳಾಸಾಹೇಬ್ ಠಾಕ್ರೆ ಅವರು ಶಿವಸೇನೆಯನ್ನು ಕಟ್ಟಿದಾಗಂತ ಇದ್ದಂಥ ಈ ಆದಿತ್ಯ ಠಾಕ್ರೆ ಅನ್ನುವಂಥ ಹುಡುಗನಿಗೆ ಆ ವಿಷಯ ಎಲ್ಲ ಗೊತ್ತಿರಲಿಕ್ಕಿಲ್ಲ. ಈಗಲೂ ಕೂಡ ಮುಂಬೈಯಲ್ಲಿ ಮರಾಠಿ ಬಹುಸಂಖ್ಯಾತರ ಭಾಷೆಯಲ್ಲ. ಮುಂಬಯಿಯ ಪಡುವಣ ಭಾಗವಂತೂ ಪೂರ್ತಿ ಗುಜರಾತಿಗಳಿಂದ ಅಭಿವೃದ್ಧಿ ಹೊಂದಿದೆ. ಹಾಗೂ ಮುಂಬಯಿಯಲ್ಲಿ ತುಳುವರು, ಕನ್ನಡಿಗರು, ಮರಾಠಿಗರು, ತಮಿಳಿನವರು, ಮಲಯಾಳಿಗಳು ತುಂಬ ಜನ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೂ ಮುಂಬೈಯಲ್ಲಿ ಅಮ್ಮಮ್ಮ ಅಂದರೆ ಮರಾಠಿಗರ ಸಂಖ್ಯೆ 25% ಮಾತ್ರ. 75% ಬೇರೆ ಭಾಷಿಕರೇ ಇದ್ದಾರೆ. ಇದು ಮುಂಬೈ ಒಂದರ ಕಥೆಯಲ್ಲ, ಎಲ್ಲ ಮಹಾನಗರಗಳ ಕಥೆ ಕೂಡ ಅದೇ ಆಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಸ್ಥಳೀಯ ನಗರ ಬೆಳೆದಂತೆ ಬೇರೆ ಬೇರೆ ಕಡೆ ಜನರು ಅಲ್ಲಿ ಬಂದು ವಾಸಕ್ಕೆ ತೊಡಗುತ್ತಾರೆ. ಹಾಗೆ ಅವರು ತಮ್ಮ ಉದ್ಯಮವನ್ನು ಕಟ್ಟಿಕೊಳ್ತಾರೆ, ನಮ್ಮ ವ್ಯವಹಾರವನ್ನು ಅಥವಾ ಕೆಲಸ ಮಾಡ್ತಾರೆ. ಏನೇ ಮಾಡಿದರೂ ಕೂಡ ಬೇರೆ ಕಡೆಯಿಂದ ಒಂದು ಬೆಳೆಯುವ ನಗರಕ್ಕೆ ಬೇರೆ ಕಡೆಯವರು ಬಂದು ಸೇರಿಕೊಳ್ಳುವಂಥದ್ದು ಒಂದು ಸಾಮಾನ್ಯ ವಿಚಾರ. ಹಾಗಾಗಿ ಬೆಳಗಾವಿಯಲ್ಲಿ ಹೇಗೆ ಮರಾಠಿಗರಿದ್ದರು, ಮುಂಬೈಯಲ್ಲಿ ಕೂಡ ಮರಾಠಿಗರು ಇಲ್ಲ, ಬಹುಸಂಖ್ಯಾತರಲ್ಲ. ಈ ವಿಷಯವನ್ನು ಆದಿತ್ಯ ಠಾಕ್ರೆ ತಿಳಿದುಕೊಳ್ಬೇಕು. ಹಾಗೆಯೇ ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋದರೆ ಬೆಂಗಳೂರನ್ನು ಮಾಡಬೇಕಾಗ್ತದೆ, ಮುಂಬೈಯನ್ನು ಮಾಡಬೇಕಾಗ್ತದೆ, ಚೆನ್ನೈಯನ್ನು ಮಾಡಬೇಕಾದ್ರೆ ಇನ್ನೂ ಸಾಕಷ್ಟು ಪ್ರಮುಖ ನಗರಗಳನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಾಗ್ತದೆ. ಅವೆಲ್ಲ ಆಗದ ಹೋಗದ ವಿಚಾರಗಳು. ಬೆಳಗಾವಿಯಲ್ಲಿ ನಡೆದಿರುವಂಥ ಚಳಿಗಾಲದ ಅಧಿವೇಶನ ಯಥಾಪ್ರಕಾರ ಕಾಂಗ್ರೆಸ್ ಮತ್ತು BJPಗಳ ಜಗಳ ನಡೆದಿದೆ. ಸದನ ಕಲಾಪ ನಡೆಯುವುದಕ್ಕಿಂತ ಹೆಚ್ಚಾಗಿ ತುಂಬ ಗಲಾಟೆಗಳು ಯಾವ್ಯಾವ ವಿಷಯದಲ್ಲಿ ವಕ್ಫ್ ಇರ್ಬೋದು, ಬೇರೆ ಬೇರೆ ವಿಷಯ. ವಕ್ಫ್ ವಿಷಯ ಬಂದಾಗ ಮೊನ್ನೆ ಕೆಲವರು ಒಂದು ಪ್ರಶ್ನೆಯನ್ನು ಕೇಳಿದರು. ವಕ್ಫ್ ಎಲ್ಲ ಇತ್ತೀಚಿನ ಚಳವಳಿ ಆಗಿದೆ. ಹಾಗಿರುವಾಗ ಹಿಂದಿನ ಆಸ್ತಿಗಳು ವಕ್ಫ್ ಹೆಸರಿನಲ್ಲಿ ಹೇಗೆ ಬಂದವು ಅಂತ. ನಮ್ಮೂರಿನಲ್ಲೇ ನೋಡಿದ್ದೀನಿ. ನಮ್ಮ ಅಜ್ಜಿನ ಆಸ್ತಿ ಯಾರೋ ಶೆಟ್ರ ಹೆಸರಿನಲ್ಲಿ, ಯಾರ್ಯಾರ ಹೆಸರಿನಲ್ಲಿ ಇದೆ. ಯಾಕಾಗ್ತದೆ ಈ ರೀತಿ? ಒಬ್ಬರ ಆಸ್ತಿ ಇನ್ನೊಬ್ಬರ ಹೆಸರಿನಲ್ಲಿ ಯಾಕಾಗ್ತದೆ? ಇದಕ್ಕೆ 2-3 ಕಾರಣಗಳಿರ್ತವೆ. ಒಂದು, ಆಸ್ತಿಯನ್ನು ಮಾರಾಟ ಮಾಡುವಂಥದ್ದು. ಇನ್ನೊಂದು, ಆಸ್ತಿಯನ್ನು ಕೊಡುಗೆಯಾಗಿ ಕೊಡುವಂಥದ್ದು. ಇನ್ನೊಂದು ಏನಂತೇಳಿದ್ರೆ ಲಪಟಾಯಿಸುವಂಥದ್ದು.
ಇವೆಲ್ಲವನ್ನು ಮೀರಿದರೆ ಹಿಂದೆ ರಾಜರುಗಳು ಅವರು ಯಾವುದು ಹೇಳೋದಿಲ್ಲ ಕೇಳೋದಿಲ್ಲ. ಒಬ್ಬ ರಾಜ ಗೆದ್ದ ಅಂತ ಹೇಳಿದರೆ ಅವನು ಗೆದ್ದ ಪ್ರದೇಶದ ಆಸ್ತಿ ಯಾರದ್ದೇ ಆಗಲಿ ಅವನಿಗೆ ಬೇಕಾದವರಿಗೆ ಕೊಟ್ಬಿಡ್ತಾನೆ ಅವರು. ಇದು ಬ್ರಿಟಿಷರ ಕಾಲದಲ್ಲೂ ನಡೆದಿದೆ. ಇವಾಗೆಲ್ಲ ಖಾತಾ ಗೀತ ಎಲ್ಲ ಇರೋದು. ಹಿಂದಿನ ರಾಜಕಾರಣದಲ್ಲಿ ಖಾತಾನೂ ಇಲ್ಲ, ಏನೂ ಇಲ್ಲ. ಗೆದ್ದ ರಾಜ ತನ್ನ ವಶದಲ್ಲಿರುವ ಪ್ರದೇಶದ ಆಸ್ತಿಯನ್ನು ತನಗೆ ಬೇಕಾದ ಯಾರಿಗೆ ಬೇಕಾದ್ರೂ ಕೊಟ್ಬಿಡ್ತಾ ಇದ್ದ. ಅದು ಯಾರ ಆಸ್ತಿ ಅತ್ತು, ಯಾರೋ ಆಳಿದ ಆಸ್ತಿಯನ್ನು ಯಾರಿಗೆ ಕೊಟ್ಟು ಬಿಡುವಂಥದ್ದು. ಅದೇ ರೀತಿ ಮೊನ್ನೆ ಒಂದು ತಾಮ್ರ ಶಾಸನ ಸಿಕ್ಕಿದೆ, ಕುಂದಾಪುರ ತಾಲೂಕಿನಲ್ಲಿ ಸಿಕ್ಕಿರುವಂಥ ತಾಮ್ರ ಶಾಸನ. ಈ ತಾಮ್ರ ಶಾಸನವು ಕೆಳದಿಯ ನಾಯಕನಾಗಿರುವಂಥ ಬಸವಪ್ಪ ನಾಯಕನ ಕಾಲದ ಶಾಸನ. ಈ ಬಸವಪ್ಪನ ನಾಯಕನ ಕಾಲದ ಶಾಸನ ಏನು ಹೇಳ್ತದೆ? ಈ ತಾಮ್ರ ಶಾಸನದಲ್ಲಿರುವಂಥದ್ದು ಬಸವಪ್ಪ ನಾಯಕನು ಡಂಬಳದ ಶರೀಫ ಮಠಕ್ಕೆ ಅಂತೇಳಿದರೆ ಒಂದು ದರ್ಗಾಕ್ಕೆ ಭೂಮಿ ದೇಣಿಗೆಯನ್ನು ಕೊಟ್ಟಿರುವಂಥ ವಿಚಾರ ಈ ಶಾಸನದಲ್ಲಿದೆ. ಅಂದರೆ ಬಸವಪ್ಪ ನಾಯಕನು ಡಂಬಳದ ಫಕೀರಸ್ವಾಮಿ ಮಠಕ್ಕೆ, ಅಂದರೆ ಮುಸ್ಲಿಂ ಒಪ್ಪಿಗೆ ಭೂಮಿಯನ್ನು ಏನು ದಾನ ಕೊಟ್ಟಿದ್ದಾನಲ್ಲ, ಆ ದಾನ ಕೊಟ್ಟ ಭೂಮಿ ಬಸವಪ್ಪ ನಾಯಕಂದು ಅಲ್ಲ, ಆ ಡಂಬಳ ದರ್ಗಾದ ವಕ್ಫ್ನವರು ಅಲ್ಲ, ಅದು ಯಾರ್ದೋ ಹಿಂದಿನವರ ಭೂಮಿ. ಬಸವಪ್ಪ ನಾಯಕನ ಅಧಿಕಾರ ಇತ್ತು, ಅವನು ಕೊಟ್ಟ. ಹಾಗಾಗಿ ಯಾವುದೋ ಕಾಲದ ಭೂಮಿ ವಕ್ಫ್ ಹೆಸರಿನಲ್ಲಿ ಇದೆ ಅಂತೇಳಿದ್ರೆ ಅದಕ್ಕೆ ನೂರಾರು ಕಾರಣಗಳಿರ್ತವೆ. ಇವು ಕೂಡ ಅದೇ ಕಾರಣಗಳಾಗಿರ್ತವೆ. ಉಡುಪಿಯ ಹಾಜಿ ಸಾಹೇಬರು ಬಂದಂಜಿಯಲ್ಲಿ ಸಾಕಷ್ಟು ಭೂಮಿಯನ್ನು ವಕ್ಫ್ಗೆ ಜಾಗ ಕೊಟ್ಟಿದ್ದರು. ಆ ಉಡುಪಿಯ ಹಾಜಿ ಸಾಹೇಬರು ಅಲ್ಲಿ ಬಿಸ್ನೆಸ್ಸಲ್ಲಿರುವಂಥ ಅವರು ಖರೀದಿ ಮಾಡಿದಂಥ ಜಾಗಗಳವೆಲ್ಲ ಹೆಚ್ಚಿನ ಜಾಗಗಳು. ಅವರು ಖರೀದಿ ಮಾಡುವಂಥ ಜಾಗ ಅದಕ್ಕೆ ಮುಂಚೆ ಅದಕ್ಕೆ ಯಾರ ಕೈಯಲ್ಲಿತ್ತು, ಯಾರು ಅದರ ಧನಿಗಳಾಗಿದ್ದರು ಅನ್ನುವುದೆಲ್ಲ ಈಗ ಹುಡುಕಬೇಕಾದ್ರೆ ಭಾಳ ಕಷ್ಟ ಇದೆ. ಆದರೆ ಹುಡುಕ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ಆಸ್ತಿ ಅನ್ನೋದು ಯಾರಪ್ಪನ ಗಂಟು ಅಲ್ಲ, ಅದು ಕೈಯಿಂದ ಕೈ ಬದಲಾಗ್ತಾ ಇರ್ತದೆ. ದೇವಸ್ಥಾನಗಳಲ್ಲೂ ಸಾಕಷ್ಟು ಎಕರೆಗಟ್ಟಲೆ ಆಸ್ತಿಗಳದ್ದಿದೆ. ಆ ದೇವಸ್ಥಾನಗಳು ಮಡು ಮಾಡಿದ್ರೆ ಹಿಂದೂಗಳಲ್ಲೇ ಬಡವರಿಗೆ ಅದನ್ನು ಹಂಚಿದರೆ ಭಾಳ ಚೆನ್ನಾಗಿರ್ತದೆ. ಅದನ್ನೆಲ್ಲ ಅವ್ರು ಮಾಡಲ್ಲ. ರಿಯಲ್ ಎಸ್ಟೇಟ್ ಮಾಡಿಕೊಂಡು ಹಿಂದೂಗಳ ಉದ್ಧಾರ ಮಾಡ್ತಾ ಇರ್ತಾರೆ. ಅದು ಏನಾದರೆ ಇರಲಿ. ಇವಾಗ RBI ಗವರ್ನರ್ ಆಗಿ ಸಂಜಯ್ ಮಲ್ಹೋತ್ರಾರನ್ನು ನೇಮಿಸಲಾಗಿದೆ. RBI ಇವಾಗ ಸ್ವಲ್ಪ ಕಿಲವಾಗಿರುವಂಥ ಸಂಸ್ಥೆ, ಭಾರತೀಯ ಆರ್ಥಿಕ ಬ್ಯಾಂಕುಗಳ ಮುಖ್ಯಸ್ಥರಾಗಿರುವಂಥ RBI ಹಾಗೂ ಭಾರತದ ಹಣಕಾಸಿನ ಮುದ್ರಣಕ್ಕೆ ಅಧಿಪತಿಯಾಗಿರುವಂಥ RBI, ಭಾರತದ ಎಲ್ಲ ಆರ್ಥಿಕತೆಯ ಕೇಂದ್ರ ಬಿಂದುವಾಗಿರುವಂಥ RBI ಇವಾಗ ಒಂದು ನಾಮಕಾವಸ್ಥೆ ಸಂಸ್ಥೆಯಂತೆ ಆಗಿ ಹೋಗಿಬಿಟ್ಟಿದೆ. ಹಾಗೂ ಅದರ ರೆಪೋ ದರಗಳಿರ್ಬೋದು, ಅದು ಬದಲಾಗೇ ಇಲ್ಲ. ಇತ್ತೀಚೆಗೆ ಬದಲಾವಣೆ ಮಾಡಿದರೆ ಉದುರಿ ಹೋಗಿಬಿಡ್ತದೆ. ಹಾಗೂ ಸಾಕಷ್ಟು ಬ್ಯಾಂಕುಗಳು ಈಗಾಗಲೇ ಉದುರಿ ಹೋಗಿಬಿಟ್ಟಿವೆ. ಇಂಥ ಸ್ಥಿತಿಯಲ್ಲಿ ಸಂಜಯ್ ಮಲ್ಹೋತ್ರಾ ಅವರು RBI ಗವರ್ನರ್ ಆಗಿ ಬರ್ತಾ ಇದ್ದಾರೆ. ಗವರ್ನರ್ ಆಗಿ ಬಂದವರು ನೋಟಿನ ಮೇಲೆ ಹೊಸದಾಗಿ ಸಹಿ ಮಾಡಲಿಕ್ಕಿರ್ತದೆ. ಅದನ್ನು ಹೊರತಾಗಿ ಅವರಿಗೆ ಸದ್ಯಕ್ಕೆ ಅಲ್ಲಿ ಸಾಧನೆ ಮಾಡಲಿಕ್ಕೆ ಭಾಳ ಕಷ್ಟಪಡಬೇಕಾಗಿದೆ. ಅಂಥ ಸ್ಥಿತಿಯಲ್ಲಿ RBI ಇದೆ. ಮಂಡ್ಯದ ಬಾಡೂಟದ ಗಲಾಭೆ ಒಂದು ರೀತಿಯಲ್ಲಿ ಮುಗಿದಿದೆ. ಯಾವ ರೀತಿಯಲ್ಲಿ ಮುಗಿದಿದೆ? ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವಾಗ ಅಲ್ಲಿ ಯಾವುದೇ ರೀತಿಯಲ್ಲಿ ಮಾಂಸಾಹಾರವನ್ನು ಒದಗಿಸುವಂತಿಲ್ಲ ಎನ್ನುವಂಥ ಒಂದು ಹೇಳಿಕೆಯನ್ನು ಸಾಹಿತ್ಯ ಸಮ್ಮೇಳನದ ಸಂಘಟಕರು ಹೇಳಿದರು. ಇದನ್ನು ಮಂಡ್ಯದ ಗೌಡರು ಭಾರಿ ಜೋರಾಗಿ ಬಿದ್ದರೆ, ನಮ್ಮ ಊಟ ಬಾಡೂಟ, ನಮ್ಮ ಊಟವನ್ನು ನೀವು ಹೇಗೆ ತಡೆಯುತ್ತೀರಿ ಎನ್ನುವಂಥ ಪ್ರಶ್ನೆಯನ್ನು ಹಾಕಿದರು. ಕೊನೆಗೆ ಈ ಜನರ ಒತ್ತಡಕ್ಕೆ ಮಣಿದಂಥ ಅಲ್ಲಿ ಆಡಳಿತವು ಯಾವುದೇ ಊಟವನ್ನು ಕೂಡ ಸ್ಥಳೀಯರು ಒದಗಿಸಲು ತೊಂದರೆ ಇಲ್ಲ, ಹಾಗೂ ಊಟದ ಹೋಟೆಲ್ಗಳನ್ನು ಕೂಡ ಅಲ್ಲಿ ಬಾಡಿಗೆಗೆ ಹಾಕ್ಬೋದು ಎನ್ನುವಂಥ ತೀರ್ಮಾನವನ್ನು ಕೈದುಕೊಂಡಿದೆ. ಹಾಗಾಗಿ ಅಲ್ಲಿ ಎದ್ದಂಥ ಚಳವಳಿ ಯಶಸ್ವಿಯಾಗಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಯಾರದೇ ಆಹಾರದ ಮೇಲೆ ಇನ್ನೊಬ್ಬರು ದಾಳಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗೆ ದಾಳಿ ಮಾಡುವುದು ಕೂಡ ಸರಿಯಲ್ಲ. ಆಹಾರ ಸಂಸ್ಕೃತಿ ಎನ್ನುವಂಥದ್ದು ಪ್ರತಿಯೊಂದು ಪ್ರದೇಶದ ಸಂಸ್ಕೃತಿ ಆಗಿರ್ತದೆ. ಆ ಸಂಸ್ಕೃತಿಯನ್ನು ಉಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿತ್ತು. ಯಾವುದೇ ಆಡಳಿತಗಾರನು ತನ್ನ ಆಹಾರವನ್ನು ಇನ್ನೊಬ್ಬರ ಮೇಲೆ ಹೇರುವುದು ಅದು ಸರ್ವಾಧಿಕಾರಿ ಧೋರಣೆಯಾಗುತ್ತದೆ. ಅದನ್ನು ಖಂಡಿಸಲೇಬೇಕಾಗ್ತದೆ. ಭಾರತದಲ್ಲಿ ಇದ್ದಾರೆ 85% ಮಾಂಸಾಹಾರಿಗಳು ಇರುವುದು, 15% ಸಸ್ಯ ತಿನ್ನುವವರು. ಅವರು ಕೂಡ ದನದ ಹಾಲು, ಎಮ್ಮೆಯ ಬೆಣ್ಣೆ ಇವನ್ನೆಲ್ಲ ತಿಂತಾರೆ. ತುಪ್ಪ ಬಿಡಿ ಮೈಸೂರು ತುಪ್ಪನೂ ತಿಂತಾರೆ ಅವರು. ಈ ಎಲ್ಲ ತುಪ್ಪಗಳ ಕಥೆ ಎಲ್ಲ ಹಿಂದೆ ಇರೋದು ಗೊತ್ತೇ ಇದೆ. ಅದೇನಾದರೂ ಇರಲಿ, ಬೇರೆಯವರ ಆಹಾರದ ಬಗ್ಗೆ ಕುಯುಕ್ತಿಯನ್ನು ಮಾತನಾಡುವವರನ್ನು ಸಹಿಸುವುದು ಸಾಧ್ಯವಾಗುವುದಿಲ್ಲ. ಈ ರೀತಿಯ ಆಟ ಇನ್ನೊಮ್ಮೆ ನಡೆಯದಿರಲಿ ಅಂತ ಹೇಳೋಣ. ಇನ್ನೊಂದು ಕತೆ ಏನಪ್ಪ ಅಂತೇಳಿದರೆ, ತೆಲಂಗಾಣ ರಾಜ್ಯದ ಮೇಮುಲವಾಡದಲ್ಲಿ ಗೆದ್ದಂಥ ಚನ್ನಮಾಮನಿ ರಮೇಶ್ ಅವರು
ತೆಲಂಗಾಣ ರಾಜ್ಯದಲ್ಲಿ 3 ಬಾರಿ ಗೆದ್ದಿದ್ದಾರೆ. ಯಾವುದು ತೆಲಂಗಾಣ ರಾಷ್ಟ್ರ ಸಮಿತಿ ಇಲ್ಲವೇ ಈಗ ಭಾರತ ರಾಷ್ಟ್ರ ಸಮಿತಿ ಅನ್ನೋ ಪಕ್ಷದಿಂದ 3 ಬಾರಿ ಗೆದ್ದಿದ್ದಾರೆ ಅವರು ಶಾಸಕರಾಗಿ. ಆದರೆ ಈಗ ಕೋರ್ಟಿನಲ್ಲಿ ಗೊತ್ತಾಗಿರೋದ್ರಿಂದ ಅವರು ನಮ್ಮ ದೇಶದವರೇ ಅಲ್ಲ, ಜರ್ಮನಿ ದೇಶದವರು ಅಂತ ಹೇಳ್ದ. ಜರ್ಮನಿ ದೇಶದವರು ಅಂದ್ಕೊಳ್ಳಿ ಹೆದರಬೇಕಾಗಿಲ್ಲ, ಜರ್ಮನಿಯಿಂದ ಬಂದಿಲ್ಲ. ಅವರು ಚೆನ್ನಮಾಮನಿ ರಮೇಶ್ ಅವರು ತೆಲಂಗಾಣ ಮೂಲದಲ್ಲೇ, ಆದರೆ ಡಿಗ್ರಿ ಪಡೆಯುತ್ತಲೇ ಅವರು ಜರ್ಮನಿಗೆ ಹೋಗಿಬಿಟ್ಟು ಅಲ್ಲೇ ಕೆಲಸ ಮಾಡಿಕೊಂಡು ಅಲ್ಲಿಯ ಪೌರತ್ವವನ್ನು ಪಡೆದುಕೊಂಡಿದ್ದರು. ಇಲ್ಲಿ ತೆಲಂಗಾಣ ರಾಷ್ಟ್ರ ಸಮಿತಿ ರಚನೆ ಆದಾಗ ಬಂದುಬಿಟ್ಟು ಇಲ್ಲಿ ಚುನಾವಣೆ ನಿಂತು ಗೆದ್ದಿದ್ದಾರೆ. 3 ಸಲ ಗೆದ್ದಿದ್ದಾರೆ ಅದು ಶಾಸಕರಾಗಿ. ಈಗ ಗೊತ್ತಾಗಿದೆ ಅವರು ನಮ್ಮ ದೇಶದವರು ಅಲ್ಲ, ಅದು ನಮ್ಮ ದೇಶದಲ್ಲಿ ಹುಟ್ಟಿದ್ರು, ಆದರೆ ಅವರು ಜರ್ಮನಿಯ ಪೌರತ್ವ. ಈಗ ಅವರನ್ನು ಶಾಸಕತ್ವವನ್ನು ವಜಾ ಮಾಡಿಬಿಟ್ಟು ಅಲ್ಲಿ ಸ್ವತಂತ್ರ ಕಾಂಗ್ರೆಸ್ಸಿಗರಿಗೆ ದಂಡ ಪರಿಹಾರ ಕಟ್ಟುವಂತೆ ಕೂಡ ಕೋರ್ಟ್ ಆಜ್ಞೆ ಮಾಡಿದೆ. ಇಂಥ ವಿಷಯಗಳು ಕೂಡ ನಡೀತಾ ಇರ್ತವೆ ದೇಶದಲ್ಲಿ. ಇವೆಲ್ಲ ನಡೀತಾ ಇರುವಂಥ ಆಗು ಹೋಗುಗಳು ಕೆಲವೊಮ್ಮೆ. ಇವಾಗ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಕೂಡ ನಮ್ಮ ದೇಶದವರು, ಅವರು ಬೇರೆ ದೇಶದ ಪೌರತ್ವ ಹೊಂದಿದ್ದಂತ BJPಯವರು ಆಪಾದನೆ ಮಾಡಿದ್ದಾರೆ. ಆ ಆಪಾದನೆಯಲ್ಲಿ ಸತ್ಯ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನವರ ಒಂದು ಉತ್ತರ. ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಉಪದ್ಯಾಪಗಳು ನಡೀತಿರುವಂಥ ಈ ಸಮಯದಲ್ಲಿ ದೇಶದ ಆಗುಹೋಗುಗಳ ಬಗ್ಗೆ ಒಂದು ದೇಶ ಒಂದು ಚುನಾವಣೆ ಇನ್ನೂ ನಿಂತಿಲ್ಲ. ದಿಲ್ಲಿಯಲ್ಲಿ ಈಗಾಗಲೇ ಚಳಿಗಾಲದ ಅಧಿವೇಶನ ನಡೀತದೆ. ಈ ಅಧಿವೇಶನದಲ್ಲಿ ಒಂದು ದೇಶ ಒಂದು ಚುನಾವಣೆ ನಡೆಸುವ ಮಸೂದೆಯನ್ನು ಮಂಡಿಸುವುದಾಗಿ BJP ಹೇಳಿದರೆ, ಮೊನ್ನೆ ತಾನೇ ಚುನಾವಣೆ ನಡೆಸಿ ಅಧಿಕಾರಕ್ಕೆ ಬಂದಿರುವಂಥ ಮಹಾರಾಷ್ಟ್ರ ಮತ್ತು ಹರಿಯಾಣ ಎಲ್ಲ ವಿಧಾನಸಭೆಗಳನ್ನು ವಿಸರ್ಜಿಸಿ ಕೂಡಲೇ ಒಂದು ದೇಶ ಒಂದು ಚುನಾವಣೆ ನಡೆಸುವುದಾದರೆ ಒಳ್ಳೆಯದು ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕುತ್ತಾ ನೀವೆಲ್ಲ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸವೆಲ್ಲ ಸದಸ್ಯರಾಗಿ ಅಂತ ಹೇಳ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.